ಜಮೀನಲ್ಲಿ ಔಷಧಿನ ತಗೊಂಡ್ಕೊಡ್ಕೊಂಡಿರೋದು ನಿನ್ನೆ ಸಹ ತೋರಿಕಾಯಿ ಕುಯ್ಯಕ್ಕೆ ಜಮೀನ್ಗೆ ಹೇಳಕ್ಕೆ ಹೋಗಿ ಬರ್ನೇ ಇಲ್ಲ ಮನೆಗೆ ಜಮೀನ್ಗೆಲ್ಲ ಬಂಡವಾಳ ಆಗ್ತೋ ಏನು ಮಾಡೋಕ್ಕಾಗಿಲ್ಲ ಹಸುಗಳ ಮೇಲೆಲ್ಲ ಲೋನ್ ತಗೊಂಡು ಮಾಡಿದೆ ಅದರಲ್ಲೂ ಆಗಿಲ್ಲ ಅವರು ಏನೇನು ತಲೆ ಕೆಡ್ಸ್ಕೊಂಡ್ರೆ ನಮ್ಗೆ ಏನು ಹೇಳ್ದೆ ಗೊತ್ತಿರ್ತಲ್ಲ ಈ ಜಮೀನಿಗೆ ಔಷಧಿ ತಗೋ ಕುಡ್ಬಿಟ್ಟವ್ರೆ. ಜಮೀನಿಗೂ ಮಾಡಿವಿ ಹಸುಗಳ ಮೇಲೂ ಮಾಡಿವಿ ಜಮೀನಲ್ಲಿ ಏನು ಆಗೋಕ್ಕಾಗಿಲ್ಲ. ಹಸುಗಳು 4 ಇದಾವೆ. ಅದ್ರ ಮೇಲೆ 3 ಲಕ್ಷ ಸಾಲ ತಗೊಂಡಿವಿ ಈಗ 3 ತಿಂಗಳಲ್ಲಿ ಅದ್ರಲ್ಲಿ ಏನು ಅದಕ್ಕೆ ಆಯ್ತಿತ್ತೀರ ಹುಡು ತಗೊಂಡ್ಬಿಟ್ಟು ಈಗ ಜಮೀನು ನೋಡ್ತಿದ್ವು ಜಮೀನಲ್ಲಿ ಔಷಧಿನ ತಗೊಂಡು ಕುಡ್ಕೊಂಡಿರೋದು. ಬೆಳಿಗ್ಗೆ ಆಳ್ ಕರಿಯಕ್ಕೆ ಹೋದವ್ರು ಮನೆಗೆ ಬಂದಿಲ್ಲ 8 ಗಂಟೆ 8:30 ಆಗಿತ್ತು. ಸಾಲಗಳೆಲ್ಲ ನಮ್ಗಳಿಗೂ ಗೊತ್ತಿತ್ತು ಸಾಲ ಮಾಡಿರೋದು ನಮ್ದು ಬ್ಯಾಂಕ್ ಮನೆಗೆ ಬರೋರು ಕಟ್ಕೊಡೋರು ಬೇರೆ ಸಾಲ ಮಸೂಲನೆ ಮಾಡಿ ಕೊಟ್ಟವು ಎಲ್ಲ ಪ್ರತಿ ತಿಂಗಳು ಕಟ್ಟಿವಿ ಉಳಿಸ್ಕೊಂಡಿಲ್ಲ ಏನು ಕೇಳ್ತಿದ್ರು ತಿಂಗಳಿಗೆ ಬರ್ತಾ ಇರ್ತಾರೆ ಟೈಮ್ 2 ಆಗಲಿ ಒದಗಿಸಿ ಕಟ್ಟವು ಸಾಲನೋ ಪಾಲನೋ ಗೇದಿ ಮಾಡಿ ಕಟ್ಟವು 2 ಆಗಲಿ ಅಕ್ಕಪಕ್ಕದ ಮನೆಗಳೇ ಆಗಲಿ ಇಸ್ಕಟ್ಟವು. ಸುಮಾರು 30,000 ಗಂಟೆ ಕಟ್ತಿದ್ದೆ 30-35 ಸಾವಿರ ಗಂಟೆ ಕಟ್ತಿದ್ದೆ. ಇಬ್ರು ಸೇರೇ ಮಾಡ್ತಿದ್ದೆ. ಹಿರೀಕರು ನಮ್ಮ ಗ್ರಾಮದವ್ರು ನಮ್ಗಾಗಿರೋಂಥದ್ದು ಯಾರಿಗೂ ಆಗಲ್ಬೇಡಿ ಮಗ ಚಿಕ್ಕವನು ಇನ್ನೂ ಚಿಕ್ಕ ಏಜು ಏನು ಗೊತ್ತಾಗಲ್ಲ ನಮ್ಮ ಮಕ್ಕಳುಗಳು ಚಿಕ್ಕವು ಈ ತರ ಮುಟ್ಟಿರ್ತಲ್ಲ ಹಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಏನು ಹೇಳಿಲ್ಲ. ಸಾಲ ತೆಗೆದುಕೊಳ್ಳುವಾಗ ಹಬ್ಬದೂಟ ತೀರಿಸುವಾಗ ಪ್ರಾಣ ಸಂಕಟ ಎಂಬ ಮಾತಿದೆ. ಇದು ಅಕ್ಷರಶಃ ನಿಜ. ಇದೀಗ ಬಡ್ಡಿ ದಂಧೆಯ ಕಾಲದಲ್ಲಿ ಸಾಲ ಅಂದ್ರೆ ಸೂಲ ಎನ್ನುವಂತಾಗಿದೆ. ಮೈಕ್ರೋ ಮನಹಾಳರ ಕಾಟಕ್ಕೆ ಅದೆಷ್ಟು ಜೀವಗಳು ಬಲಿಯಾಗಿವೆ. ಇದೀಗ ಸಾಲಗಾರರ ಕಾಟಕ್ಕೆ ಆತ್ಮಹತ್ಯೆ ಹಾದಿ ಹಿಡಿಯುವವರ ಸರಣಿ ಮುಂದುವರಿಯುತ್ತಲೇ ಇದೆ. ಸಾಲ ಕೊಟ್ಟವರ ಕಿರುಕುಳಕ್ಕೆ ಜೀವವನ್ನೇ ಬಲಿ ಕೊಡುತ್ತಿದ್ದಾರೆ. ಸಾಯ ತನಕ ಸಾಲಗಾರನ ಮನೆಗೆ ಸೌದ ಒತ್ರೆ ಬರೀ ಬಡ್ಡಿಗೆ ಸಮ ಆಗ್ತಿತ್ತಂತೆ. ಈಗ ಮೈಕ್ರೋ ಫೈನಾನ್ಸ್ ಕಾಲದಲ್ಲಿ ಇದು ನಿಜವಾಗಿದೆ. ಸಾಲ ಕೊಟ್ಟ ಯಮದೂತರ ಕಾಟಕ್ಕೆ ಅದೆಷ್ಟು ಮಂದಿ ಸಾವಿನ ಮನೆಯ ಕದ ತಟ್ಟುತ್ತಿದ್ದಾರೆ. ತಮ್ಮವರನ್ನು ಕಳೆದುಕೊಂಡ ಬಡ ಜನರ ಕಣ್ಣೀರಿನ ಕೋಡಿಯೇ ಹರಿಯುತ್ತಿದೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಅವಳಿ ಹೆಚ್ಚಾಗಿದ್ದು ಇದಕ್ಕೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ತರಲು ಮುಂದಾಗಿದ್ದು, ಈ ಮಧ್ಯೆಯೂ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಸಾವನ್ನಪ್ಪುವುದು ಮುಂದುವರೆದಿದೆ. ಇದೀಗ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮೈಸೂರಿನಲ್ಲಿ ಮತ್ತೊಬ್ಬ ರೈತ ಬಲಿಯಾಗಿದ್ದಾರೆ. ಜಯರಾಮ್ ಎಂಬುವವರೇ ಸಾವನ್ನಪ್ಪಿರುವ ರೈತ. ಎಚ್.ಡಿ.ಕೋಟೆ ತಾಲೂಕಿನ ಕಡಿಯನಹುಂಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಇಕ್ವಿಟಸ್ ಜನಬ್ಯಾಂಕ್ ಮೈಕ್ರೋ ಫೈನಾನ್ಸ್ ನಲ್ಲಿ ರೈತ ಜಯರಾಮ್ ಸುಮಾರು 5 ಲಕ್ಷ ಸಾಲ ಪಡೆದಿದ್ದರು. ಜಯರಾಮ್ 2 ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿದ್ದು 2 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿಕೊಂಡಿದ್ದರು. ಈ ಮಧ್ಯೆ ಮಕ್ಕಳ ಮದುವೆ ಹಾಗೂ ಕೃಷಿಗೆ ಮೈಕ್ರೋ ಫೈನಾನ್ಸ್ ನಿಂದ ಸಾಲ ಪಡೆದಿದ್ದರು. ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಹೆಚ್ಚಾಗಿದ್ದು ಸಾಲ ತೀರಿಸಲಾಗದೆ ಜಮೀನಿನಲ್ಲಿ ವಿಷ ಸೇವಿಸಿ ಜಯರಾಮ್ ಸಾವಿಗೆ ಶರಣಾಗಿದ್ದಾರೆ. ಎಚ್.ಡಿ.ಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ತಮ್ಮವರನ್ನು ಕಳೆದುಕೊಂಡ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ.